ಘಟಕದ ವತಿಯಿಂದ ಆಚರಿಸಲಾಯಿತು. ಪದವಿ ವಿದ್ಯಾಲಯದ ರಾಜ್ಯಶಾಸ್ತ್ರದ ಉಪನ್ಯಾಸಕರಾದ ಎನ್.ಬಿ. ಮುದಿಗೌಡ್ರ ಅವರು ವಿವೇಕಾನಂದರ ಜೀವನ ಚರಿತ್ರೆಯನ್ನು ವಿವರವಾಗಿ ತಿಳಿಸಿದರು. ಮತ್ತೋರ್ವ ಶಿಕ್ಷಕರಾದ ಸಲ್ಮಾ ಬಿ.ಕೆ. ಇಂಗ್ಲಿಷ್ ಉಪನ್ಯಾಸಕರು. ಇವರು ಸ್ವಾಮಿ ವಿವೇಕಾನಂದರ ಜಯಂತಿಯ ಕುರಿತು ವಿವೇಕಾನಂದರ ತತ್ವಗಳು ಮತ್ತು ಜೀವನ ಚರಿತ್ರೆಯನ್ನು ಮತ್ತು ಸಾಧನೆಗಳನ್ನು ಯುವಕರು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಹಾಗೆಯೇ ಮತ್ತೋರ್ವ ಶಿಕ್ಷಕಿಯರಾದ ಶ್ರೀಮತಿ ಜಿ.ಎಸ್. ಆರ್ಯರ್, ಎಸ್.ಐ. ಮನಿಯಾರ್, ಆರ್.ಎನ್. ಗುರುಗೌಡ್ರ, ಕುಮಾರಿ ಎಸ್.ಎಸ್. ಬಾಗೇವಾಡಿ ಭಾಗಿಯಾಗಿದ್ದರು. ಪ್ರತಿ ವರ್ಷದ ಸಂಪ್ರದಾಯದಂತೆ ಈ ವರ್ಷವೂ ಕೂಡ ನಮ್ಮ ಎಸ್.ಜಿ.ವಿ. ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಬೈಲಹೊಂಗಲದಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆ ಸ್ವಾಮಿ ವಿವೇಕಾನಂದರ ಜನ್ಮದಿನಕ್ಕೆ ಅನುಗುಣವಾಗಿ ಈ ರಾಷ್ಟ್ರೀಯ ಯುವ ದಿನಾಚರಣೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಜನವರಿ 12 ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ. ಅವರು ಹಲವಾರು ಯುವ ಜನಾಂಗಕ್ಕೆ ತಮ್ಮ ವಿಚಾರಗಳ ಮೂಲಕ ಇಡೀ ಯುವ ಜನಾಂಗವನ್ನು ಬಡಿದೆಬ್ಬಿಸಿರ್ತಕ್ಕಂಥ ಒಬ್ಬ ಒಳ್ಳೆಯ ಭಾರತೀಯ ಚಿಂತಕರು. ಅರೈಸ್, ಅವೇಕ್, ಸ್ಟಾಪ್ ನಾಟ್ ಸ್ಟಿಲ್, ದ ಗೋಲ್ ಈಸ್ ರೀಚ್ಡ್ ಎಂಬ ಒಂದು ವಿಚಾರವನ್ನು ವ್ಯಕ್ತಪಡಿಸುತ್ತಾ ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ವ್ಯಕ್ತಪಡಿಸೋದ್ರ ಮೂಲಕ ಇಡೀ ಭಾರತದಾದ್ಯಂತ ಜಗತ್ತಿನಾದ್ಯಂತ ಒಬ್ಬ ಒಳ್ಳೆಯ ಭಾರತೀಯ ಚಿಂತಕನಾಗಿ ಇಡೀ ಯುವ ಜನಾಂಗವನ್ನು ಬೆಳೆದಿರಿಸಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರವರಿಗೆ ತುಂಬು ಹೃದಯದ ಅಭಿನಂದಿಸುತ್ತಾ ಅವರ ಒಂದು ಜನ್ಮ ದಿನಾಚರಣೆಯನ್ನು ನಾವು ರಾಷ್ಟ್ರೀಯ ಯುವಕರ ದಿನಾಚರಣೆಯಾಗಿ ಆಚರಿಸುವಂಥ ಒಂದು ಸಂಪ್ರದಾಯ ರೂಢಿ ನಮ್ಮ ಭಾರತದಲ್ಲಿ ಬೆಳೆದು ಬಂದಿದೆ. ಯುವ ದಿನಾಚರಣೆ ಮತ್ತೊಮ್ಮೆ ಶುಭಾಶಯಗಳು. ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು. As we all know, we are celebrating today the Youth Day, which is being celebrated on the birth anniversary of Swami Vivekananda ji, the foremost youth leader who has been symbolized as the main idol of each and every one of the youth generation, and he is a very good example, and not only an example, he is an exemplary idol for the youth generation to follow all his principles throughout their life and achieve whatever they want to for their achievement. ಓಕೆ, ಧನ್ಯವಾದಗಳು ಮೇಡಮ್. ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.